ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕ್ ಹೂವದ ಗಿಡ. ಒಂದಿನ ಸೂರ್ಯಕಾಂತಂ ಹಾಲಲ್ಲಿ ಕೂತಿರುವಾಗ ಅವಳ ಫ್ರೆಂಡ್ ಸರೋಜ ಮಗಳು ಮಂಗ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಸೂರ್ಯಕಾಂತಂ, ಏನೇ ಮಂಗ, ಹೆಂಗಿದ್ಯಾ? ಇಷ್ಟ ದಿನ ಆದ್ಮೇಲೆ ನಾನ್ ನಿಂಗ್ ಜ್ಞಾಪಕ ಬಂದ. ನಾನ್ ಚೆನ್ನಾಗೇ ಇದೀನ್ ದೊಡಮ್ಮ, ನೀವೆಂಗಿದ್ದೀರಾ? ನಾನ್ ಚೆನ್ನಾಗೇ ಇದೀನ್ ಕಣೆ. ಏನು ವಿಷಯ? ದೊಡಮ್ಮ, ನಿಜ ಹೇಳ್ಬೇಕಂದ್ರೆ ನನ್ಗೊಂದ್ ಸಮಸ್ಯೆ ಬಂದಿದೆ. ಆ ಸಮಸ್ಯೆನ ತೀರ್ಸೋದು ನೀವೊಬ್ರೆ, ಅದಕ್ಕೆ ನಾನ್ ನಿಮ್ ಹತ್ರ ಬಂದೆ. ಅದೇನ್ ಮಗ್ಳೆ, ಅದನ್ ಹೇಳಕ್ ಇಷ್ಟ್ಯಾಕೆ ಯೋಚನೆ ಮಾಡ್ತಿದ್ಯಾ? ಹೇಳೆ. ಸಮಸ್ಯೆ ನನ್ ಮಗನು ರಾಹುಲ್ ದೊಡಮ್ಮ. ಯಾವಾಗ್ಲೂ ಏನಾದ್ರೂ ಒಂದು ತರ್ಲೆ ಕೆಲ್ಸ ಮಾಡ್ತಾನೆ ಇರ್ತಾನೆ, ಹೇಳೋ ಕೆಲ್ಸ ಮಾತ್ರ ಕೇಳೋದಿಲ್ಲ. ಸಮಸ್ಯೆ ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಅನ್ಕೊಂಡೆ. ಅಯ್ಯೋ ಉಚ್ಚಿ. ಏನೇ ಮಕ್ಳಂದ್ರೆ ಅಷ್ಟೇ ಕಣೆ, ಎಲ್ಲಾರು ತರ್ಲೆ ಮಾಡೇ ಮಾಡ್ತಾರೆ. ಯಾಕ್ ನೀನ್ ಮಾಡಿಲ್ವಾ? ನಾನು ಮೊದಲ್ಗೆ ಹಂಗೆ ಅನ್ಕೊಂಡೆ ದೊಡ್ಡಮ್ಮ. ಆದ್ರೆ ಇವ್ನ್ ಮಾಡೋ ಕೆಲ್ಸಗಳೆಲ್ಲ ಅಷ್ಟು ಸುಲಭವಾದ ಕೆಲ್ಸಗಳಲ್ಲ. ಅಕ್ಕದ್ ಪಕ್ಕದ ಮನೆ ಒಳಗಡೆ ಹೋಗಿ ದುಡ್ಡು ಕಳ್ತನ ಮಾಡ್ಕೊಂಡ್ ಬರ್ತಾನೆ, ಅದ್ರಲ್ಲಿ ತಿಂಡಿ ತಗೊಂಡ್ ತಿಂತಾನೆ, ಸ್ಕೂಲ್ಗೆ ಹೋಗದೆ ಎಲ್ಲಾದ್ರೂ ತಿರ್ಗಾಡ್ತಿರ್ತಾನೆ, ಜನರ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡ್ ಬಿಡ್ತಾನೆ. ಈ ತರ ಎಲ್ಲ ಇನ್ನೂ ಜಾಸ್ತಿ ಮಾಡಿದ್ದಾನೆ. ನಾನ್ ಕೇಳ್ದೆ ಅಂತ ಹೇಳಿ ಪಕ್ಕದ ಮನೆಯವ್ರ ಹತ್ರ ಸಾಲ ತಗೊಂಡಿದ್ದಾನಂತೆ. ಅವ್ರ ಹೆಸರು, ಅತ್ತೆ ಹೆಸರು, ಎಲ್ಲರ ಹೆಸರು ಉಪಯೋಗಿಸ್ತಾನೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಅವರು ನಮ್ಮೇಲೆ ಅಭಿಮಾನದಿಂದ ಅವ್ನ್ ಕೇಳಿದ ತಕ್ಷಣ ಕೊಡ್ತಿದ್ರು. ಅವರು ಸಾಲವಾಗಿ ಕೊಟ್ಟಿದ್ ದುಡ್ಡನ್ನ ಮತ್ತೆ ಕೊಡಕ್ ಕೇಳಿದ್ರೆ ನೀವ್ಯಾವಾಗ ಕೊಟ್ರಿ ಅಂತ ಮಾತ್ ತಿರ್ಗ್ಸಾಕ್ತ. ನಮ್ ಮಾವನವ್ರಿಗೆ ಊರಲ್ಲಿ ಒಳ್ಳೆ ಹೆಸರಿದೆ ದೊಡ್ಡಮ್ಮ, ಆದ್ರೆ ಇವ್ನ್ ಮಾಡೋ ಕೆಲ್ಸಕ್ಕೆ ನಮ್ ಎಲ್ಲಾರ್ಗೂ ಕೆಟ್ಟ ಹೆಸರು ಬರ್ತಿದೆ. ಓಹೋ, ಇವ್ನ್ ಯಾವನೋ ಜೂನಿಯರ್ ಚಂದ್ರಕಾಂತಂ ತರ ಇದ್ದಾನೆ. ನೀನು ಸುಮ್ನೆ ಇರಮ್ಮ ಅಂತ ಹೇಳ್ತಾ ಮಂಗನ ಅವಳು ಸಮಾಧಾನ ಮಾಡ್ತಾಳೆ. ಏನ್ ಮಾಡೋದ್ ದೊಡ್ಡಮ್ಮ, ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳಲ್ಲ, ಒಡದ್ ಹೇಳಿದ್ರೆ ಮನೆಯಿಂದ ಎಲ್ಲಾದ್ರೂ ಓಡಾಕ್ತಾನೆ. 1 ತಿಂಗಳವರೆಗೂ ಬರೋದಿಲ್ಲ. ಏನ್ ಮಾಡಕ್ಕೋ ಗೊತ್ತಾಗ್ತಿಲ್ಲ ಹಂಗಂತ ಕೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಅಯ್ಯೋ ನೀನೇನ್ ಚಿಂತೆ ಮಾಡ್ಬೇಡ್ವೆ ತಾಯಿ, ಬಾ ನೀನ್ ಇವಾಗ ನನ್ನ ಅವನ ಹತ್ರ ಕರ್ಕೊಂಡ್ ಹೋಗು ಹಂಗಂತ ಅಂತಾಳೆ. ಅದಕ್ಕೆ ಮಂಗ ಸೂರ್ಯಕಾಂತನ ಅವ್ರ ಮನೆಗ್ ಕರ್ಕೊಂಡ್ ಹೋಗ್ತಾಳೆ. ಅಲ್ಲಿ ರಾಹುಲ್ ಅವತ್ತು ಅಕ್ಕದ ಪಕ್ಕದ ಮನೆಯಲ್ಲಿ ಕಲೆಕ್ಷನ್ ಮಾಡಿದ ದುಡ್ಡನ್ನ ಕೌಂಟ್ ಮಾಡ್ತಿರ್ತಾನೆ. ಅದನ್ನ ನೋಡಿದ ಮಂಗ ಕೋಪದಿಂದ ರಾಹುಲ್ ಹತ್ರ ಹೋಗಿ, ಏಯ್ ಎಲ್ಲಿದೋ ನಿನ್ಗಿ ದುಡ್ಡು ಹೇಳೋ ಹಂಗಂತ ಕೇಳ್ತಾಳೆ. ಅದಕ್ಕೆ ರಾಹುಲ್, ಹಾ ಇದು ನನ್ ದುಡ್ಡಲ್ಲಮ್ಮ, ನನ್ ಫ್ರೆಂಡ್ ದುಡ್ಡು. ಸ್ವಲ್ಪ ದಿನ ನನ್ನ ಹತ್ರ ಇಟ್ಕೊಳಕ್ ಹೇಳಿದಾನೆ. ನಿಜ ಹೇಳೋ, ಎಲ್ಲಿಂದೋ ಈ ದುಡ್ಡು ನಿನ್ಗೆ ಹಂಗಂತ ಕೋಪದಿಂದ ಕೇಳ್ತಾಳೆ. ಅದಕ್ಕೆ ರಾಹುಲ್ ನಟನೆ ಮಾಡ್ತಾ, ಛೇ, ಈ ಮನೆಯಲ್ಲಿ ಯಾರು ನನ್ನನ್ನ ನಂಬ್ತಾ ಇಲ್ಲ. ಇದು ನನ್ನ ಫ್ರೆಂಡ್ ದುಡ್ಡು ಅಂತ ಹೇಳಿದ್ರೆ ಕೂಡ ನಂಬ್ತಾ ಇಲ್ಲ. ನಾನು ಈ ಮನೆಯಲ್ಲಿ ಇರಲ್ಲ, ಎಲ್ಲಾದ್ರೂ ಹೋಗ್ಬಿಡ್ತೀನಿ ಹಂಗಂತ ಅಳೋ ತರ ನಟನೆ ಮಾಡ್ತಿರ್ತಾನೆ. ಅದನ್ನ ನೋಡಿದ ಸೂರ್ಯಕಾಂತಂಗೆ ಎಲ್ಲಾ ಅರ್ಥ ಆಗುತ್ತೆ. ಮನಸ್ಸಲ್ಲಿ ಈ ಹುಡುಗನ್ಗೆ ಒಡೆದು ಹೇಳಿದ್ರೆ ಅಲ್ಲ ಅರ್ಥ ಆಗಲ್ಲ, ನನ್ ಸ್ಟೈಲಲ್ಲಿ ಹೇಳಲೇಬೇಕು. ಅರೆರೆರೆ ನನ್ನ ಬಂಗಾರ ಕಣ ನೀನು. ಯಾಕೆ ಮಂಗ ಇಷ್ಟು ಒಳ್ಳೆ ಹುಡ್ಗನ್ನ ನೀನ್ ಅನುಮಾನ ಪಡ್ತಿದ್ಯಾ? ನೋಡು ಪಾಪ ಎಷ್ಟು ಕಷ್ಟ ಪಡ್ತಿದ್ದಾನೆ. ನಾನ್ ನಿನ್ ನಂಬ್ತೀನಿ ಬಿಡೋ, ಯಾರ್ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ಪುಟ್ಟ ಹಂಗಂತ ಅಂತಾನೆ. ಅದನ್ ಕೇಳಿದ್ ರಾಹುಲ್ ಮನ್ಸಲ್ಲಿ, ಹಬ್ಬ, ನನ್ನ ಆಕ್ಟಿಂಗ್ ವರ್ಕೌಟ್ ಆಯ್ತು ಹಂಗಂತ ಅನ್ಕೊಂಡು ಮನ್ಸಲ್ಲಿ ಫುಲ್ ಖುಷಿ ಆಗ್ತಿದ್ದ. ಅದೇ ಸಮಯಕ್ಕೆ ಸೂರ್ಯಕಾಂತ, ನೋಡು ರಾಹುಲ್, ನೀನು ಒಳ್ಳೆಯವನಂತ ಹೇಳಿದ್ರೆ ಇವ್ರು ನಂಬ್ತಾ ಇಲ್ಲ ಅಲ್ವಾ? ಇವ್ರು ನಮ್ಮೋ ತರ ನಾನ್ ಮಾಡ್ತೀನಿ ಆಯ್ತಾ ಹಂಗಂತ ಹೇಳಿ ಅವಳ ಮ್ಯಾಜಿಕ್ ಇಂದ ಅಲ್ಲಿ ಒಂದು ಮ್ಯಾಜಿಕ್ ಹೂವದ ಗಿಡನ ಪ್ರತ್ಯಕ್ಷ ಮಾಡ್ತಾಳೆ. ಅದನ್ನ ನೋಡಿದ್ ರಾಹುಲ್ ಶಾಕ್ ಆಗ್ತಾನೆ. ಸೂರ್ಯಕಾಂತ ಮಾತ್ರ, ಏನಮ್ಮ ಇದು? ನಿಮ್ಮಮ್ಮ ಹೆಸರು ಮಂಗಮ್ಮ ಅಲ್ಲ, ಅದಕ್ಕೆ ಮಂಗಮ್ಮ ಬಾಗ್ಲಲ್ಲಿ ಮಲ್ಲೆ ಗಿಡ. ಮಂಗ ಅದನ್ ಕೇಳಿ ನಗ್ತಾ ಇರ್ತಾಳೆ. ಆಮೇಲೆ ಸೂರ್ಯಕಾಂತ, ನೋಡು ರಾಹುಲ್, ಇದೊಂದು ಮ್ಯಾಜಿಕಲ್ ಹೂವದ ಗಿಡ. ಇವತ್ತಿಂದ ನೀನ್ ಯಾರನ್ನಾದ್ರೂ ಮೋಸ ಮಾಡಿದ್ರು, ಅವ್ರ ವಸ್ತುಗಳನ್ನ ಕಳ್ತನ ಮಾಡಿದ್ರು, ಇದ್ರಲ್ಲಿರೋ ಎಳೆ ಎಲ್ಲ ಉದ್ರೋಗುತ್ತೆ. ಹಂಗೆ ಎಷ್ಟು ಎಲೆ ಉದ್ರೋಗತ್ತೋ ಅದೇ ರೀತಿ ನಿನ್ ತಲೆ ಕೂದಲು ಕೂಡ ಉದ್ರೋಗುತ್ತೆ. ಒಂದ್ ವೇಳೆ ಆ ಎಲೆ ಎಲ್ಲ ಉದ್ರೋಗ್ಬಿಟ್ರೆ ನೀನ್ ಸತ್ತೋಗ್ತೀಯ. ಆದ್ರೆ ಒಂದ್ ವೇಳೆ ನೀನ್ ಯಾವ್ದಾದ್ರೂ ಒಳ್ಳೆ ಕೆಲ್ಸ ಮಾಡಿದ್ರೆ ಆ ಎಲೆ ಮತ್ತೆ ಬರುತ್ತೆ. ಹಂಗೆ ನೀನು ದಿನಾ ಒಂದ್ 10 ಒಳ್ಳೆ ಕೆಲ್ಸ ಮಾಡಿದ್ರೆ ಅಲ್ಲಿ ಒಂದು ಮಲ್ಲಿಗೆ ಹೂವ ಬರುತ್ತೆ. ನೋಡೋಣ ನೀನ್ ಒಳ್ಳೆ ಕೆಲ್ಸದಿಂದ ಎಷ್ಟು ಹೂವ ಬರುತ್ತೋ ಹಂಗಂತ ಹೇಳಿ ಮಂಗಕ್ ಸಹ ಧೈರ್ಯ ಹೇಳ್ತಾಳೆ. ಸೂರ್ಯಕಾಂತಂ ಅಲ್ಲಿಂದ ಹೋಗ್ಬಿಡ್ತಾಳೆ. ಸೂರ್ಯಕಾಂತಂ ಹೋದ್ಮೇಲೆ ರಾಹುಲ್, ಅಬ್ಬೋ, ಈ ತರ ಜಾಸ್ತಿ ನೋಡಿದೀನಿ. ಮಾಡಿದ್ರೆ ಎಳೆ ಉದ್ರೋಗತ್ತಂತೆ, ನಾನ್ ನಂಬೋದಿಲ್ಲ ಹಂಗಂತ ಅನ್ಕೊಂಡು ಅವನ್ ಯಾವಾಗ್ಲೂ ಮಾಡೋ ತಪ್ಪು ಕೆಲ್ಸಗಳನ್ನ ಮಾಡೋಕ್ ಶುರು ಮಾಡ್ದ. ಎಲ್ಲಾ ತಪ್ಪು ಕೆಲ್ಸ ಮಾಡಿ ಮನೆಗ್ ಬಂದ್ ನೋಡಿದ್ರೆ
ಆ ಗಿಡದಲ್ಲಿ ಎಷ್ಟೋ ಎಲೆಗಳು ಉಡ್ದಿರೋಗಿರುತ್ತೆ. ಅದನ್ನ ನೋಡಿ ರಾಹುಲ್ ಫುಲ್ ಶಾಕ್ ಆಗ್ತಾನೆ. ಊಡುಡ್ತಾ ಹೋಗಿ ಕನ್ನಡಿಯಲ್ಲಿ ನೋಡ್ತಾನೆ. ಅವನ್ ಕೂದಲ್ ಸಹ ಅರ್ಧ ಉದ್ರೋಗಿರುತ್ತೆ. ಕೂದಲ್ ಹೋಗಿ ಗಿಡ ಹತ್ರ ಕುತ್ಕೊಂಡು ಅಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ಮಂಗ ಬಂದು ರಾಹುಲ್ ಹತ್ರ, ಏನಾಯ್ತು ರಾಹುಲ್, ಯಾಕೆ ಅಳ್ತಿದ್ಯಾ? ಅಮ್ಮ, ನನ್ ಕೂದಲೆಲ್ಲ ಉದ್ರೋಯ್ತೆ. ಹಾಗಾದ್ರೆ ನೀನು ಇವತ್ತು ಅಷ್ಟು ಜನನ್ ಮೋಸ ಮಾಡಿದ್ಯಾ ಅಂತ ಅರ್ಥ. ಇಲ್ಲ ಅಮ್ಮ, ಇಲ್ಲ, ಇವತ್ ನಾನ್ ಯಾರನ್ನೂ ಮೋಸ ಮಾಡಿಲ್ಲ. ಹಂಗಂತ ಹೇಳ್ತಾನೆ. ಅವನು ಸುಳ್ಳು ಹೇಳಿದ್ರಿಂದ ಗಿಡದಿಂದ ಇನ್ನೊಂದ್ ಎಲೆ ಉದುರಿ ಕೆಳಗ್ ಬೀಳುತ್ತೆ. ಅದನ್ನ ನೋಡಿ ರಾಹುಲ್ ಶಾಕ್ ಆಗ್ತಾನೆ. ಅದಕ್ಕೆ ಮಂಗ ರಾಹುಲ್ ಹತ್ರ, ನೋಡು, ಮತ್ತೆ ಸುಳ್ಳು ಹೇಳಿದ್ಯಾ, ಅದಕ್ಕೆ ಎಲೆ ಉದುರಿ ಕೆಳಗಡೆ ಬಿದ್ದಿದೆ. ಹಿಂಗ್ ಮಾಡಿದ್ರೆ ನಿನ್ಗಿರೋ ಜುಟ್ಟು ಎಲ್ಲ ಹೋಗುತ್ತೆ. ಹಂಗಂತ ರಾಹುಲ್ಗೆ ಭಯ ಇಡ್ತಾಳೆ. ರಾಹುಲ್ ಭಯದಿಂದ, ಅಮ್ಮ, ಅದು ಇವತ್ತು ನಾನು ಸ್ವಲ್ಪ ಜನನ ಮೋಸ ಮಾಡಿ ದುಡ್ಡು ತಗೊಂಡೆಮ್ಮ. ಹಂಗಂತ ಹೇಳ್ತಾನೆ. ಅದರಿಂದ ಕೆಳಗಡೆ ಉದುರೋಗಿರೋ ಎಲೆ ಮತ್ತೆ ಗಿಡಕ್ಕೆ ಬಂದು ಸೇರುತ್ತೆ. ಅದನ್ನ ನೋಡಿದ್ ರಾಹುಲ್ ಅವ್ರ ಅಮ್ಮ ಹತ್ರ, ಅಮ್ಮ, ನೋಡು ನೋಡು, ಆ ಗಿಡದಲ್ಲಿ ಆ ಎಲೆ ಮತ್ತೆ ಹೆಂಗ್ ಬಂದಿದೆ ನೋಡು. ನಾನ್ ಮಾಡಿದ ತಪ್ಪೆಲ್ಲ ಸರಿ ಮಾಡಿದ್ರೆ ಎಲೆ ಮತ್ತೆ ಬರತ್ತಾ? ಹಾಗಾದ್ರೆ ನನ್ ಗುದಿರೋಗಿರೋ ಕೂದ್ಲು ಮತ್ತೆ ಬರತ್ತಾ? ಹಂಗಂತ ಮಂಗ ಹತ್ರ ಹೇಳಿ ಅವನ್ ಮಾಡಿದ ತಪ್ಪಲ್ಲ ಸರಿ ಮಾಡ್ಕೊಂಡ್ ಬಿಡ್ತಾನೆ. ಮತ್ತೆ ಮನೆಗ್ ಬಂದ್ ನೋಡಿದಾಗ ಆ ಎಲೆ ಎಲ್ಲ ಮತ್ತೆ ಗಿಡಕ್ಕೆ ಅಂಟ್ಕೊಂಡಿತ್ತು. ಮತ್ತೆ ಅವನ ಉದ್ರೋಗಿರೋ ಕೂದಲು ಸಹ ಅವನಿಗೆ ಬಂದಿತ್ತು. ಅದನ್ನ ನೋಡಿದ ರಾಹುಲ್ ಅವತ್ತಿಂದ ಕೆಟ್ಟ ಕೆಲ್ಸ ಏನು ಮಾಡದೆ ಎಲ್ಲ ಒಳ್ಳೆ ಕೆಲ್ಸನೇ ಮಾಡ್ತಿದ್ದ. ಅದ್ರಿಂದ ಆ ಗಿಡದಲ್ಲಿ ಮಲ್ಲಿಗೆ ಹೂವ ಸಹ ಬಿಡ್ತು. ಅದನ್ನ ನೋಡಿದ್ ಮಂಗ ತುಂಬಾ ಸಂತೋಷ ಪಡ್ತಾಳೆ. ಬದ್ಲಾಗಿದ್ದ ಅವ್ರ ಮಗನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಸೂರ್ಯಕಾಂತಂ ಹತ್ರ ಹೋಗಿ ನಡೆದಿದ್ ವಿಷಯ ಎಲ್ಲ ಹೇಳಿ ಕೃತಜ್ಞತೆ ತಿಳಿಸ್ತಾಳೆ. ಕನ್ಸಲ್ಲಿ ಏಂಜಲ್ ಕಾಣಿಸಿದ್ದು, ಆ ಏಂಜಲ್ ಕಣ್ಣೀರಿಂದ ಬಂಗಾರ ತಗೊಳ್ಳೋದು, ಮತ್ತೆ ಅದು ಕನ್ಸು ಅಂತ ಗೊತ್ತಾಗಿ ಬೇಜಾರ್ ಮಾಡ್ಕೊಳ್ಳೋದು, ತರಕಾರಿ ತಗೊಂಬರಕ್ ಹೋಗಿ ಅನ್ಕೊಳ್ದೆ ಕಾಡಿನೊಳಗೆ ಹೋಗೋದು, ಅಲ್ಲಿ ಸನ್ಯಾಸಿನ ಭೇಟಿ ಮಾಡಿ ಕನ್ಸ್ ಬಗ್ಗೆ ಹೇಳೋದು, ಮತ್ತೆ ನಿಜವಾದ ಏಂಜಲ್ ಇದಾರೆ ಅಂತ ತಿಳ್ಕೊಳ್ಳೋದು, ಸನ್ಯಾಸಿ ಬೇಡ ಅಂದ್ರು ಹೂವಿನ ವನಕ್ಕೆ ಹೋಗಿ ಅಲ್ಲಿದ್ದ ಚಿಟ್ಟೆಗಳಲ್ಲಿ ಮ್ಯಾಜಿಕಲ್ ಏಂಜಲ್ ನ ಹಿಡ್ಕೊಂಡು ಬಾಟ್ಲಲ್ಲಿ ಬಂಧಿಸಿ ಮನೆ ಕರ್ಕೊಂಬರೋದು, ಇದೆಲ್ಲ ನಾವು ಹಿಂದಿನ ವಿಡಿಯೋ ಅಲ್ಲಿ ನೋಡಿದ್ವಿ. ಆ ನಂತರ ಚಂದ್ರಕಾಂತಂ ಆ ಮ್ಯಾಜಿಕಲ್ ಏಂಜಲ್ ಕಣ್ಣೀರಿಂದ ಅವಳ ರೂಮ್ ನ ತುಂಬಾ ಸುಂದರವಾಗಿ ಬದಲಾಯಿಸ್ಕೊಂಡ್ಲು. ಅವಳ ರೂಮ್ ನ ನೋಡ್ಕೊಂಡು ಅವಳೇ ಖುಷಿ ಪಡ್ತಾ ಇದ್ಲು. ಇವಾಗ ಎಷ್ಟ್ ಚೆನ್ನಾಗಿದೆ ನನ್ ರೂಮು, ಬಿಟ್ಬಿಡು, ನಿನ್ ಕಣ್ಣೀರಿಗೆ ಎಷ್ಟು ಶಕ್ತಿ ಇದೆ ನೋಡಿದ್ಯಲ್ಲ, ಹಾಗಿರುವಾಗ ನಿನ್ನನ್ನು ಹೇಗ್ ಬಿಡೋದು? ನಿನ್ಗೆ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಅಲ್ಲ, ಬೆಲೆ ಬಾಳೋ ಸೀರೆಗಳು ಒಡವೆಗಳು ಬೇಕು. ನಿನ್ ಕಣ್ಣೀರನ್ನ ಹರ್ಸು. ನಾನ್ ಹರ್ಸಕ್ಕಾಗಲ್ಲ. ನೀನ್ ಹರಿಸ್ಲಿಲ್ಲ ಅಂದ್ರೆ ನಿನ್ನನ್ ಹೇಗ್ ಅಳಿಸ್ಬೇಕು ಅಂತ ನನಗ್ ಗೊತ್ತಿಲ್ವಾ ಅಂತ ಕೈಗೆ ಎತ್ಕೊಂಡು ಇನ್ನೊಂದ್ ಕೈಯಲ್ಲಿ ಸೂಜಿ ಎತ್ಕೊಂಡು ಚುಚ್ಚಕ್ಕೆ ಪ್ರಯತ್ನ ಮಾಡ್ತಿರುವಾಗ ಹೊರಗಡೆಯಿಂದ ಸೂರ್ಯಕಾಂತಂ ವಾಯ್ಸ್ ಕೇಳಿಸ್ತು. ಚಂದ್ರ, ಚಂದ್ರ. ಆ ಕೂಗು ಕೇಳಿಸ್ತಿದ್ದ ಹಾಗೆ ಚಂದ್ರಕಾಂತಂ ಗಾಬರಿ ಪಟ್ಕೊಂಡು, ಬಾ, ಇವ್ರೇನು ಯಾವಾಗ್ಲೂ ಏನೋ ಒಂದ್ ಕೆಲ್ಸದಲ್ಲಿ ಇರುವಾಗ್ಲೇ ಕರೀತಾರೆ, ಏನ್ ಬಂತೋ ಇವ್ರಿಗಿವಾಗ ಅಂತ ಕೈಯಲ್ಲಿರೋ ಏಂಜಲ್ ನ ಮತ್ತೆ ಬಾಟ್ಲ್ ಒಳಗೆ ಇಟ್ಟು, ಸ್ವಲ್ಪ ಹೊತ್ತು ಇಲ್ಲೇ ಇರು, ಮತ್ತೆ ಬರ್ತೀನಿ ಅಂತ ಹೊರಗಡೆ ಬಂದು, ಏನತ್ತೆಮ್ಮ ಕರೆದ್ರಿ? ಏನ್ ಮಾಡ್ತಿದ್ಯಾ ಒಳಗಡೆ? ಬೆಳಗ್ಗೆಯಿಂದ ಆಚೆನೆ ಬರ್ಲಿಲ್ಲ? ಅಯ್ಯೋ ಏನಿಲ್ಲ ಅತ್ತೆಮ್ಮ, ಸ್ವಲ್ಪ ತಲೆನೋವು ಆಗ್ತಿತ್ತು. ನಾನ್ ಹಾಗೆ ಕಮಲಾ ಅವ್ರ ಮನೆ ಹತ್ರ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ನೀವ್ ಹೋಗಿ ಅತ್ತೆಮ್ಮ, ನಾನ್ ನೋಡ್ಕೊಂತೀನಲ್ವಾ, ನೀವ್ ಹೋಗಿ ಅಂತ ತುಂಬಾ ಗಾಬರಿಯಿಂದ ಹೇಳಿದ್ಲು. ಚಂದ್ರಕಾಂತಂ ವರ್ತನೆ ಸೂರ್ಯಕಾಂತಂಗೆ ಹೊಸದಾಗಿ ಅನಿಸ್ತು. ಹುಷಾರಾಗೇ ಇದೀಯಾ? ಅತ್ತೆಮ್ಮ, ನನ್ಗೇನಾಯ್ತು? ಏನಾಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಸರಿ, ಮತ್ತೆ ಹುಷಾರು ಅಂತ ಸೂರ್ಯಕಾಂತಂ ಹೊರಗಡೆ ಹೋದ್ಲು. ಅವಳು ಹೋಗ್ತಿದ್ದ ಹಾಗೆ ಚಂದ್ರಕಾಂತಂ ಅತ್ತೆ ಅಮ್ಮ ಕೂಡ ಆಚೆ ಹೋದ್ರು. ಇವಾಗ ಆ ಮ್ಯಾಜಿಕಲ್ ಏಂಜಲ್ ಇಂದ ನನಗ್ ಬೇಕಾಗಿದ್ದೆಲ್ಲ ತಗೋತೀನಿ. ಅತ್ತೆ ಅಮ್ಮ ಬರೋಷ್ಟ್ರಲ್ಲಿ ನನ್ ರೂಮಲ್ಲಿ ಎಲ್ಲ ಇರ್ಬೇಕು ಅನ್ಕೊಂಡು ಅವಳ ರೂಮಿಗೆ ಹೋದ್ಲು. ಹೋಗಿ ಮತ್ತೆ ಬಾಟ್ಲಲ್ಲಿರೋ ಏಂಜಲ್ ಹತ್ರ, ಇಲ್ ನೋಡು, ನಮ್ಮ ಅತ್ತೆಯಮ್ಮ ಆಚೆ ಹೋಗಿದ್ದಾರೆ, ಬಾ, ನಿನಗ್ ಮನೆ ಎಲ್ಲ ತೋರಿಸ್ತೀನಿ ಅಂತ ಆ ಬಾಟಲ್ ತಗೊಂಡು ಅಲ್ಲಿಂದ ಹೊರಗಡೆ ಬಂದ್ಲು. ಹಾಲಲ್ಲಿ ಹೋಗಿ, ಇದು ಹಾಲಲ್ಲಿ ದೊಡ್ಡದು ಟಿವಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಹೌದು, ಮತ್ತೆ ಕೊಟ್ಬಿಡು. ಏನು ಟಿವಿ? ಕಣ್ಣೀರಿನ ಹನಿ ಕೊಡ್ತೀಯಾ ಇಲ್ಲ ಸೂಜಿಯಲ್ಲಿ ಚುಚ್ಚಲಾ? ಬೇಡ ಬೇಡ, ನಾನ್ ಕೊಡ್ತೀನಿ ಅಂತ ಒಂದು ಕಣ್ಣೀರಿನ ಹನಿನ ಬಿಟ್ಲು. ಕಣ್ಣೀರಿನ ಹನಿ ಟೇಬಲ್ ಮೇಲೆ ಬಿದ್ದ ಕೂಡ್ಲೆ ಒಂದು ಮಿಂಚು ಬಂದು ಅಲ್ಲಿ ಟಿವಿ ಪ್ರತ್ಯಕ್ಷ ಆಯ್ತು. ಅದನ್ನ ನೋಡಿ ಚಂದ್ರಕಾಂತಂ ತುಂಬಾ ಹ್ಯಾಪಿಯಾಗಿ, ಎಷ್ಟು ಚೆನ್ನಾಗಿದೆ, ನಡಿ ಇನ್ನ ನೋಡೋಣ. ಅಲ್ಲಿಂದ ಅಡಿಗೆ ಮನೆಗೆ ಹೋದ್ಲು. ಅಲ್ಲಿಂದ ಅವ್ರ ಅತ್ತೆ ರೂಮ್ಗೆ ಬಂದು ಆ ರೂಮ್ ಎಲ್ಲ ನೋಡ್ಕೊಂಡು, ಹೌದು, ಅತ್ತೆ ಅಮ್ಮ ಹತ್ರ ಮ್ಯಾಜಿಕಲ್ ಪೆಟ್ಟಿಗೆ ಇದೆ ಅಲ್ವಾ, ಅದನ್ನ ನಾನ್ ತಗೊಂಡ್ರೆ ಹೆಂಗಿರುತ್ತೆ? ಅಮ್ಮ,
ಅತ್ತೆಮ್ಮ ಗೊತ್ತಾದ್ರೆ ಚರ್ಮ ಸುಳಿತಾರೆ. ಆದ್ರೂ ನನ್ಗೆ ಈ ಮ್ಯಾಜಿಕಲ್ ಏಂಜಲ್ ಇರುವಾಗ ಅತ್ತೆಮ್ಮ ಅದು ಮ್ಯಾಜಿಕಲ್ ಪೆಟ್ಟಿಗೆ ನನಗೇನಕ್ ಬಿಡು ಅಲ್ವಾ ಏಂಜಲ್ ಅಂತ ಹಿಂದೆ ತಿರುಗಿ ನೋಡಿದ್ಲು. ಹಿಂದೆ ಸೂರ್ಯಕಾಂತಂ ಇದ್ದಾಳೆ. ಅವಳನ್ನ ನೋಡಿದ ಕೂಡ್ಲೆ ಚಂದ್ರಕಾಂತಂ ಶಾಕ್. ಕೈಯಲ್ಲಿದ್ದ ಬಾಟ್ಲ್ನ ಸೀರೆ ಸೆರಗ್ನಲ್ಲಿ ಮುಚ್ಚಿಟ್ಬಿಟ್ಲು. ಇಲ್ಲೇನ್ ಮಾಡ್ತಿದೀಯೇ? ಏನಿಲ್ಲ ಅತ್ತೆಮ್ಮ, ನಿಮ್ ರೂಮ್ ಕಸ ಗುಡ್ಸೋಣ ಅಂತ ಬಂದೆ. ನೀನು ನನ್ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿಯಾ? ನಿನ್ ಕೈಯಲ್ಲಿ ಯಾವತ್ತಾದ್ರೂ ಪರ್ಕೆ ಹಿಡ್ದಿದ್ಯೇನೆ? ಹೌದು, ನಿನ್ ಕೈಯಲ್ಲಿ ಏನ್ ಮುಚ್ಚಿಡ್ದಿದ್ಯೇ? ಏನಿಲ್ಲ ಅತ್ತೆಮ್ಮ, ಏನಿಲ್ಲ ಅತ್ತೆಮ್ಮ, ನನ್ಗೆ ಕೆಲ್ಸ ಇದೆ, ಹೋಗ್ತೀನಿ ಅಂತ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋದ್ಲು. ಸೂರ್ಯಕಾಂತಂಗೆ ಸೊಸೆ ವರ್ತನೆ ವಿಚಿತ್ರ ಅನ್ಸ್ತು. ಚಂದ್ರಕಾಂತಂ ಅವಳ ರೂಮಿಗೆ ಬಂದು, ಅಮ್ಮಯ್ಯ, ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು, ಇಲ್ಲಾಂದ್ರೆ ಅತ್ತೆಮ್ಮ ಈ ಏಂಜಲ್ನ ಬಿಟ್ಬಿಡ್ತಿದ್ರು. ಅತ್ತೆಮ್ಮಗೆ ಈ ಏಂಜಲ್ ಬಗ್ಗೆ ತಿಳಿದೇ ಇರೋ ಹಾಗೆ ನೋಡ್ಕೋಬೇಕು ಅನ್ಕೋತಾ ಇದ್ಲು. ಅವಳ ಅವಸರಗಳು ಇಷ್ಟಗಳು ಎಲ್ಲ ಆ ಏಂಜಲ್ ಹತ್ರ ತೀರಿಸ್ಕೊಳ್ತಾ ಇದ್ಲು. ಆಮೇಲೆ ಆ ಬಾಟ್ಲನ್ನ ತುಂಬಾ ಹುಷಾರಾಗಿ ಅವಳ ಅಲ್ಮರಲ್ಲಿ ಬಚ್ಚಿಟ್ಲು. ಹಾಗೆ ಒಂದಿನ ಚಂದ್ರಕಾಂತಂ ಅಲ್ಮಾರ್ ತೆಗೆದು ನೋಡುವಾಗ ಅಲ್ಮಾರಲ್ಲಿ ಬಾಟಲ್ ಇಲ್ಲ. ಚಂದ್ರಕಾಂತಂ ಶಾಕ್. ಬಾಟಲ್ ಎಲ್ಲಿ? ಇಲ್ಲೇ ಇಟ್ಟಿದ್ನಲ್ಲ ಅಂತ ಅವಳ ರೂಮನ್ನೆಲ್ಲ ಹುಡುಕಿದ್ಲು. ಎಲ್ಲೂ ಆ ಬಾಟಲ್ ಸಿಗ್ಲಿಲ್ಲ. ಗಾಬರಿ ಪಟ್ಕೊಂಡು, ಅತ್ತೆಮ್ಮ ಅತ್ತೆಮ್ಮ, ನಾನ್ ಏಂಜಲ್ನ ನೋಡಿದ್ರಾ ಅತ್ತೆಮ್ಮ ಅಂತ ಕಿರ್ಚ್ಕೊಂಡು ಹಾಲಿಗೆ ಬಂದ್ಲು. ಹಾಲಲ್ಲೇ ಕೂತ್ಕೊಂಡಿದ್ದ ಸೂರ್ಯಕಾಂತಂ ಸೊಸೆ ಕೂಗನ್ನ ಕೇಳಿ, ಏನೇ ಅದು ಗಾಬರಿ? ಏಂಜಲ್ ಅಂದ್ರೆ ಏನೇ ಅದು ಅಂತಿದ್ದ ಹಾಗೆ ಚಂದ್ರಕಾಂತಂ ಶಾಕ್. ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾಳೆ. ಏನಿಲ್ಲ ಅತ್ತಮ್ಮ, ಏನಿಲ್ಲ. ಹೌದು, ನೀನ್ ಹುಡುಕ್ತಿರೋದು ಇದೇನಾ ಅಂತ ಅವಳ ಪಕ್ಕದಲ್ಲೇ ಇದ್ದ ಬಾಟ್ಲನ್ನ ತೋರ್ಸಿದ್ಲು. ಅದನ್ನ ನೋಡಿ ಚಂದ್ರ ಶಾಕ್. ಇದು ನಿಮ್ಗೆ ಹೇಗ್ ಸಿಕ್ತು? ದಿನ ಏನೋ ಒಂದು ಗಲಾಟೆ ಮಾಡೋಳು, ಏನು ಮಾಡದೆ ಸುಮ್ನೆ ಇರೋವಾಗ್ಲೇ ನಿನ್ ಮೇಲೆ ನನ್ಗೆ ಅನುಮಾನ ಬಂತೆ. ಹೀಗೆ ಒಂದು ಏಂಜಲ್ನ ಬಂಧಿಸಿ ಶಿಕ್ಷಿಸಿ ಅವಳ ಕಣ್ಣೀರಿಂದ ನಿನ್ ಬೇಡಿಕೆಗಳೆಲ್ಲ ಪೂರೈಸ್ಕೊಳಕ್ ನಾಚಿಕೆ ಆಗಲ್ವ ನಿಂಗೆ ಅಂತ ಬೈತಾ ಇದ್ರೆ ಚಂದ್ರಕಾಂತಂ ಸೈಲೆಂಟ್ ಆಗಿದ್ಲು. ಭಕ್ತಿಯಿಂದ ಬೇಡ್ಕೊಂಡ್ರೆ ವರಗಳು ಕೊಡುತ್ತೆ ಅಂತದ್ದು ಸೂಜಿಯಿಂದ ಚುಚ್ಚಿ ಬಲವಂತ ಮಾಡ್ತಿದ್ಯಾ ಅಂದ್ರೆ ನಿನಗೆ ಅಸಲು ಮನ್ಸಿದ್ಯೇನೆ? ನೀನೇನ್ ಮಾಡಿದ್ಯೋ ಅವೆಲ್ಲ ಮಾಯ ಆಯ್ತು. ಇನ್ನು ಈ ಏಂಜಲ್ನ ಈ ಬಾಟ್ಲಿಂದ ಬಿಡಿಸಿ ಅವಳ ಹೂವಿನ ವನಕ್ಕೆ ಬಿಟ್ ಬಂದ್ರೆ ಸರಿ ಹೋಗುತ್ತೆ. ಆಯ್ತು ಅತ್ತಮ್ಮ, ಬಿಟ್ ಬರ್ತೀನಿ. ನಿನ್ ಮೇಲೆ ನನಗ್ ನಂಬಿಕೆನೇ ಇಲ್ಲ. ಮತ್ತೆ ಎತ್ಕೊಂಡೋಗಿ ಬೇರೆಲ್ಲಾದ್ರೂ ಬಚ್ಚಿಡ್ತೀಯ. ನಡಿ, ನಾನು ಬರ್ತೀನಿ, ಇಬ್ರು ಜೊತೆಲಿ ಬಿಟ್ ಬರೋಣ ಅಂತ ಸೊಸೆನ ಕರ್ಕೊಂಡು ಹೊರಟ್ಲು. ಎಲ್ಲಿ ಆ ಏಂಜಲ್ನ ಬಂಧಿಸಿದ್ಲೋ ಆ ಹೂವಿನ ತೋಟಕ್ಕೆ ಬಂದು ಆ ಬಾಟಲ್ ಅನ್ನ ಚಂದ್ರಕಾಂತಂಗೆ ಕೊಟ್ಟು, ತಗೋ, ನಿನ್ ಕೈಯಿಂದಾನೇ ಬಂಧಿಸಿದ್ಯಲ್ವಾ, ಈಗ ನಿನ್ ಕೈಯಿಂದಾನೇ ಬಿಟ್ಬಿಡು. ಸರಿ ಅತ್ತೆಮ್ಮ ಅಂತ ಆ ಬಾಟಲ್ ತಗೊಂಡು ಅದ್ರ ಮುಚ್ಚಳ ತೆಗೆದ್ಲು. ಏಂಜಲ್ ಆಚೆ ಬಂದು ನೋಡ್ತಿದ್ದ ಹಾಗೆ ದೊಡ್ಡದಾಗಿ ದೇವಕನ್ಯೆ ಆದ್ಲು. ಅದನ್ನ ನೋಡಿ ಇಬ್ರು ಆಶ್ಚರ್ಯ ಪಟ್ರು. ನಮ್ಮನ್ನ ಕ್ಷಮಿಸಮ್ಮ, ನನ್ನನ್ನ ಬಿಡಿಸಿದ್ದಕ್ಕೆ ನಾನೇ ನಿಮ್ಮ ಕೃತಜ್ಞತೆ ಹೇಳ್ಬೇಕು. ನನ್ನನ್ನ ಅಲ್ಲಿಂದ ಬಿಡಿಸಿದ್ದಕ್ಕೆ ನಿಮ್ಗೇನ್ ವರ ಬೇಕು ಕೇಳ್ಕೊಳ್ಳಿ, ತೀರಿಸ್ತೀನಿ. ನನ್ಗೇನ್ ಬೇಡ ಅಮ್ಮ, ನಿಮ್ಮನ್ನ ಬಂಧಿಸಿದ್ದಕ್ಕೆ ನನ್ ಸೊಸೆಗೆ ಶಾಪ ಕೊಡ್ದೆ ಕ್ಷಮಿಸ್ಬಿಡಿ ಸಾಕು. ಅದಕ್ಕೆ ಏಂಜಲ್ ಚಿಕ್ಕದಾಗಿ ನಗದು ಅಲ್ಲಿಂದ ಹಾರಿ ಹೊಟ್ಟೋಯ್ತು. ಚಂದ್ರಕಾಂತಂ ಏಂಜಲ್ ಕಡೆನೇ ನೋಡ್ತಾ ಇದ್ಲು. ಹಾಗೆ ತನ್ನ ಅತ್ಯಾಸೆಯಿಂದ ಚಂದ್ರಕಾಂತಂ ಬಂಧಿಸಿ ತಂದಿದ್ದ ಏಂಜಲ್ನ ಸೂರ್ಯಕಾಂತಂ ಬಿಡಿಸಿ ವಿಮುಕ್ತಿ ಕೊಡಿಸಿದ್ಲು.